ನಾನು ಯಾಕೆ ಲಾಂಗ್ ರೈಡ್ಸ್ ಟ್ರಿಪ್ಪುಗಳು ಎಲ್ಲಿ ಹೋಗ್ತಾ ಇಲ್ಲ ಅಂದರೆ ಬೇಜಾರಾಗುತ್ತಾ ಇಲ್ಲ ಹೇಳಿ ನೋಡಿ. ಆನ್ ಆಯ್ತು ಇವಾಗ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ರೆಕಾರ್ಡ್ ಆಗ್ತಾ ಇದೆಯಲ್ಲ, ಆವಾಗ ಹೋಗುತ್ತೆ ನೋಡಿ. ಇವಾಗ ಉರಿಯುತ್ತಾ ಇಲ್ಲೋ ಹೇಳಿ ನೀವೇ. ಹಲೋ ಗೈಸ್, ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡುವುದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ರೆ ಎಲ್ಲರೂ ಮತ್ತೊಂದು ವೀಡಿಯೋಗೆ ಸ್ವಾಗತ. ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದರೆ, ನಮ್ಮೂರು ಸೈಡವ್ರು ನೋಡ್ತಾ ಇದ್ದರೆ ಗೊತ್ತಿರುತ್ತೆ, ನಾನು ಊರಿಂದ ರಿಟರ್ನ್ ಆಗಿದ್ದೀನಿ. ಸಂಕ್ರಾಂತಿ ಊರಿಗೆ ಬಂದಿದೆ. ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ. ಇಲ್ಲಿಂದ ನಾವು ಇನ್ನು ಡೈರೆಕ್ಟ್ ಬ್ಯಾಂಗ್ಳೂರು ಹೋಗೋಣ. ಮೋಟೋ ಬ್ಲಾಗಿಂಗ್ ಬೇರೆ ಮಾಡಿ ತುಂಬ ದಿವಸ ಆಗೋಯ್ತು. ಸೂಪರ್ ಎಕ್ಸೈಟೆಡ್. ಮುಂದೆ ನಮ್ಮ ಮಾವ ಅವ್ರು ಹೋಗ್ತವ್ರೆ, ಫ್ಯಾಮಿಲಿ. ಇನ್ನು ಸಂಕ್ರಾಂತಿ ಹ್ಯಾಂಗ್ ಓವರ್ ಇಳಿದಿಲ್ಲ. ಬೆಳಗ್ಗೆ ಬರೋಕ್ಕೆ ಮನಸ್ಸಿರೋದಿಲ್ಲ ಗುರು. ಊರು ಬಿಟ್ಟು ಬ್ಯಾಂಗ್ಳೂರು ಬರಲಿಲ್ಲ ಅಂದರೆ ನಮ್ಮ ಜೀವನ ನಡೆಯೋದಿಲ್ಲ. ಊರು ಬಿಟ್ಟು ಬರೋಕ್ಕೆ ಮನಸ್ಸಿರೋದಿಲ್ಲ. ಓಹೋ, ನೇನು 100 ದಾಟಿಲ್ಲ ಸಾ. ಕಂಪ್ಲೀಟಾಗಿ ಖಾಲಿ ರೋಡುಗಳು. ನಾನು ಆ್ಯಕ್ಚುಲಿ ಸಂಕ್ರಾಂತಿ ಆದಮೇಲೆ ನೆಕ್ಸ್ಟ್ ದಿವಸ ಫುಲ್ಲು ರಶ್ ಇರುತ್ತೆ, ಬ್ಯಾಂಗ್ಳೂರಿಗೆ ಹೋಗೋ ವೆಹಿಕಲ್ಸ್ ಜಾಸ್ತಿ ಇರುತ್ತೆ ಅನ್ಕೊತಾ ಇದ್ದೆ. ಕಂಪ್ಲೀಟಾಗಿ ಡಿಫ್ರೆಂಟ್. ಇವತ್ತು ಖಾಲಿ ರೋಡುಗಳು ನೋಡಿ, ಮತ್ತು ಹಿಂದೆನೂ ಖಾಲಿ, ಮುಂದೆನೂ ಖಾಲಿ. ಏನೋ ಆಗಿದೆ ಇನ್ಸ್ಟಾ 360ಗೆ. ಯಾವಾಗಲೂ ಕಂಪ್ಲೀಟಾಗಿ ರೆಕಾರ್ಡ್ ಆಯ್ತು ನೀಟಾಗಿ ನೋಡಿ. ಆಫು ಆಗ್ತಾಯಿಲ್ಲ, ಆನು ಆಗ್ತಾಯಿಲ್ಲ. ಆಫ್ ಆಗೋಯ್ತು ಇವಾಗ. ನೋಡಿ ಮತ್ತೆ ಆನ್ ಆಯ್ತದೆ. ಇವಾಗ ಆಗ್ತಾಯಿದೆ. ಅಷ್ಟು ದುಡ್ಡು ಕೊಟ್ಟು ಇವಾಗ ನೋಡಿ ಇದು ಕತೆ ನೋಡಿ. ಏನು ನೋಟಿಫಿಕೇಶನ್ ಏನೋ ಬರ್ತಾಯಿದೆ ನೋಡಿ, ಕಾಣಿಸ್ತಾ ಇದೆಯಾ? ಇನ್ಸ್ಟಾ 360 ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಯಾ? ಎಮರ್ಜೆನ್ಸಿಗೆ ಏನಾದರೂ ಒಂದು ಒಳ್ಳೆ ಶಾರ್ಟ್ಸ್ ತೆಗೋಣ. ನಾವು ಹೋಗೋದೇ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಇಂಥ ಟೈಮಲ್ಲಿ ಈ ಥರ ಹ್ಯಾಂಡ್ ಕೊಟ್ಟರೆ ನಾನು ಏನು ಮಾಡೋಣ? ಏನು ಗುರು ಇದು ಸ್ಮೆಲ್ಲು? ಸಿಕ್ಕಾಬಿಟ್ಟೆ ಏನೋ ಸ್ಮೆಲ್ ಬರ್ತಾಯಿದೆ ಗುರು. ಏನು ಫ್ಯಾಕ್ಟ್ರಿ ಅಂತ ಗೊತ್ತಿಲ್ಲ ಇಲ್ಲಿ. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡ್ಕೊ ತಿಳಿಸಿ. ಚೆಂಡೂರು ಇದು. ಮೇ ಬಿ ಚೆಂಡೂರು ಅನಿಸುತ್ತೆ. ಚೆಂಡೂರು ಹತ್ರ ಬರುತ್ತೆ ಇದು, ಲೆಫ್ಟಲ್ಲಿ. ಸಿಕ್ಕಾಬಿಟ್ಟೆ ಸ್ಮೆಲ್ ಬರ್ತಾ ಇದೆಯಪ್ಪ, ಅದೇನೋ ಗೊತ್ತಿಲ್ಲ ನನಗೂ. ಇಬ್ಬರು ಜೊತೆ ಹೋಗ್ತಾ ಇದ್ದೀವಲ್ಲ, ನಾನು ತುಂಬ ಸ್ಪೀಡ್ ಹೋಗ್ತಾ ಇಲ್ಲ. ಅರೌಂಡ್ ನಾನು ಇಷ್ಟೊತ್ತಿಗಂತ ಒಂದು 30 ಕಿಲೋಮೀಟ್ರ್ ಬಂದಿರ್ತೀನಿ ಹೈವೇಯಲ್ಲಿ. 100 ಕ್ರಾಸ್ ಮಾಡಿಲ್ಲ ಆ್ಯಕ್ಚುಲಿ. ಬಿಟ್ಟರೆ 100 ಒಳಗಡೆ ಕ್ರೂಸ್ ಮಾಡ್ತಾ ಇದ್ದೀವಿ. ಮೇ ಬಿ ಮೈಲೇಜ್ ಇವತ್ತು 30 ದಾಟಬೇಕು. ನಿನ್ನೆ ಲಾಸ್ಟು ನಾನು ಬ್ಯಾಂಗ್ಳೂರಿಂದ ಊರಿಗೆ ಬಂದಿರೋದಂತೂ ಭಯಂಕರ ಮೈಲೇಜ್ ಬಂದಿದೆ. 22, 23 ಕೂಡ ಕೊಟ್ಟಿಲ್ಲ ಅನಿಸುತ್ತೆ ಮೈಲೇಜು. ಬರಬೇಕಾದ್ರೆ ಫುಲ್ ಟ್ಯಾಂಕ್ ಮಾಡಿಸಿದ್ದು ಗುರುವೆ, ಆವಾಗಲೇ ಹಾಫ್ ಟ್ಯಾಂಕ್ ಖಾಲಿ ಆಗಿದೆ. ಇದು ಮನೆಗೆ ಹೋಗೋ ಗಂಟೆ ಇರುತ್ತಾ ಮತ್ತೆ ಹಾಕ್ಸ್ಬೇಕು ಗೊತ್ತಿಲ್ಲ. ಒಟ್ಟಿನಲ್ಲಿ 100 ಒಳಗಡೆ ಕ್ರೂಸ್ ಮಾಡ್ತಾರೆ ಅಂತೂ ಈಸಿಯಾಗಿ ಹೋಗ್ಬೋದು, ಮೈಲೇಜ್ ಬರುತ್ತೆ. ಬಟ್ 100 ಮೇಲೆ ಸ್ಪೀಡ್ ಮೇಂಟೈನ್ ಮಾಡಿದ್ರೆ ಖಂಡಿತ 25 ಮೈಲೇಜು. ಮತ್ತು ನಾವು ಒಂದೊಂದು 500ಗೆ ಹಾಕ್ಸ್ಬೇಕು ಅನಿಸುತ್ತೆ. ಸಿಕ್ಕಾಪಟ್ಟೆ ಕುಡಿಯುತ್ತೆ ಗುರು. ಫ್ಯೂಲ್ ಬೇರೆ ಪಾಯಿಂಟ್ ಬಿತ್ತು. ಹೆಲ್ಮೆಟ್ ಇಲ್ಲ. ಎಂತ ಮಾರಾಯ, ಚೂರು ಹೆಲ್ಮೆಟ್ ಹಾಕ್ಕೊಂಡು ಓಡಿಸಿರಲ್ಲ. ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೆ ಹೆಂಗೆ ಸೇಫ್ಟಿ ಇರೋದಿಲ್ಲ. ಏನು ಹೇಳೋಣ ಇವ್ರಿಗೆ? ಭಯ ಆಗುತ್ತೆ ಗುರು ಬಸ್ಸುಗಳು ಪಕ್ಕದಲ್ಲಿ ಹೋಗೋದು. ಒಂದ್ಸಲ ಹಿಂಗೆ ಲಾಸ್ಟ್ ಗೋವಾ ರೈಡಲ್ಲಿ ನನ್ನ ಮೇಲೇ ಮುಗಿದ್ಬಿಟ್ಟಿದ್ರು ಗುರು. ಬಸ್ ಪಕ್ಕದಲ್ಲಿ ಹೋಗ್ತಾಯಿದ್ರೆ ನನಗೆ ನಗು ಬರ್ತಾಯಿತ್ತು, ಕೋಪನೂ ಬರ್ತಾಯಿತ್ತು ಆ ಟೈಮಲ್ಲಿ. ಏನು ಮಾಡೋಣ, ನಂದೇ ತಪ್ಪಲ್ಲಿ ಹೋಗಿದ್ದು. ಭಯ ಆಗುತ್ತೆ. ಆವತ್ತು ಬಿಟ್ಬಿಟ್ಟಿದ್ದೀನಿ ಗುರು. ಈ ಬಸ್ಸುಗಳ ಸೈಡಲ್ಲಿ ಹೋಗೋಕ್ಕೆ ಆಗೋಲ್ಲ. ನಾನು ಚೂರು ದೂರನೇ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಹತ್ತಿರ ಅಂತ ಹೋಗೋಕ್ಕೆ ಭಯ ಆಗುತ್ತೆ ನನಗೆ. ಏನು ಮಾಡೋಣ?
ಏನು ಮಜಾ ಬರುತ್ತೋ ಗುರು ಖಾಲಿ ರೋಡ್ ಇದ್ದಾಗ ಓಡಿಸ್ಬೇಕಂದ್ರೆ. ನಾನು ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ಲಾಂಗ್ ರೈಡ್ಸ್ ಅಂದರೆ. ನನಗೆ ಬೇಜಾರಾಗುತ್ತೆ, ಬಟ್ ಏನು ಮಾಡೋಣ, ಕಮರ್ಷಿಯಲಿ ನಾವಿನ್ನೂ ಸ್ಟ್ರಗ್ಲಿಂಗ್ ಟೈಮು, ಏನೂ ಮಾಡೋಕ್ಕಾಗ್ತಾಯಿಲ್ಲ ಸೀರಿಯಸ್ಲಿ. ಈ ನಡುವೆ ಬಿಸ್ನೆಸ್ ಎಲ್ಲ ಫುಲ್ ಡಲ್ಲು. ಏನು ಮಾಡೋಣ, ಜೀವನದಲ್ಲಿ ನಮಗೆ ಅಪ್ ಆ್ಯಂಡ್ ಡೌನ್ಸ್ ಬರ್ತಾ ಇರುತ್ತೆ, ಎಲ್ಲ ತಡೆದು ನಿಂತ್ಕೋಬೇಕು ಆ್ಯಕ್ಚುಲಿ. ಬಟ್ ನಮ್ಗೆ ಇದೊಂದು ಲೆಸನ್ನು ಅಂತಲೇ ನಾನು ಭಾವಿಸ್ತೀನಿ, ಯಾಕಂದರೆ ಮೇ ಬಿ ಇನ್ನೂ ಬೆಟ್ರ್ ಆಗ್ಬೋದಲ್ವ ನಾವು. ಅದಕ್ಕೆ ಸೀರಿಯಸ್ಲಿ ನಾನು ಎಲ್ಲಿ ರೈಡ್ ಮಾಡ್ತಾ ಇರೋ ಕಾರಣ ಕೂಡ ಕಮರ್ಷಿಯಲಿ ಒಂಚೂರು ನಾನು ಡಿಸ್ಟರ್ಬ್ ಆಗಿದ್ದೀನಿ. ಏನಕ್ಕೆ ಅಂದರೆ ನನ್ನ ಸೇವಿಂಗ್ಸ್ ಎಲ್ಲ ನನ್ನ ಬೈಕ್ ಮೇಲೇ ಹಾಕ್ಬಿಟ್ಟಿದ್ದೀನಿ ಇವಾಗ. ಯಾಕಂದರೆ ಈ ಗಾಡಿನ ತಗೊಳ್ಳೋಕ್ಕೆ ಯಾರ ದುಡ್ಡು ತಗೋಬಾರ್ದು, ನನ್ನ ಓನ್ ಮನಿಯಿಂದನೇ ಅಂತ ಫಿಕ್ಸ್ ಆಗಿಬಿಟ್ಟಿದೆ. ಗಾಡಿ ತಗೋಕ್ಕೆ ಮುಂಚೆನೇ ಅಪ್ಪ ಆಗಲಿ ತಮ್ಮನ ಹತ್ರ ಆಗಲಿ ಯಾರ ಹತ್ರನೂ ಇಸ್ಕೋಬಾರ್ದು, ನಾನು ನನ್ನ ದುಡ್ಡಲ್ಲೇ ತೊಗೋಬೇಕು ಅಂತ ತುಂಬ ದಿವಸದಿಂದ ನನ್ನ ಕನಸು. ಬಟ್ ತೊಗೊಂಡೆ, ಸೇವಿಂಗ್ಸ್ ಎಲ್ಲ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿರೋದ್ರಿಂದ ಚೂರು ಸ್ಟ್ರಗ್ಲಿಂಗು. ಅದಕ್ಕೆ ಟ್ರಿಪ್ಸು ಎಲ್ಲಿ ಹೋಗೋಕೆ ಆಗ್ತಾಯಿಲ್ಲ, ಒಂಚೂರು ಅರ್ಥ ಮಾಡ್ಕೊಳ್ಳಿ. ನಾವು ಕಮರ್ಷಿಯಲಿ ಸ್ಟ್ರಾಂಗ್ ಇದ್ದಾಗ ನಾನಂತೂ ನಿಲ್ಲೋನಲ್ಲೇ ಅಲ್ಲ, ಬಟ್ ವೀಕ್ ಇದ್ದಾಗ ಸುಮ್ಮನೆ ಯಾಕೆ ರಿಸ್ಕ್ ತಗೊಂಡು ಮಾಡ್ತೀವಿ. ಇವಾಗ ಒಂದು 10,000 ಏನು ಇರೋದಿಲ್ಲ ಅಂತಲ್ಲ, ಬಟ್ ಮಾಡಿಬಿಟ್ಟು ಬಂದು ಸುಮ್ಮನೆ ಮತ್ತೆ ಹೆಚ್ಚು ಕಮ್ಮಿ ಏನಾದರೂ ಎಮರ್ಜೆನ್ಸಿ ಬಂದಾಗ ಸುಮ್ಮನೆ ಮತ್ತೆ ಸಾಲ ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಟ್ರಾವೆಲಿಂಗ್ ಮಾಡೋದು ನಿಲ್ಲಿಸಿದ್ದೀನಿ. ತುಂಬ ಜನ ಕೇಳ್ತಾ ಇದ್ದಾರೆ, 50 ಜನ ಬರೀ 6 ಮಂತ್ಸಿಂದ ಬರೀ 50 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಬಟ್ ನನಗೆ ಅದು ಒಂಚೂರು ಬೇಜಾರು ಅನ್ನಿಸ್ತು. ಬೇಜಾರಂತ ಅನ್ನೋಲ್ಲ, ನಾನು ಮಾಡಿರೋ ಕೆಲಸನೇ ಇದು. ಯಾಕಂದರೆ ರೈಡ್ಸ್ ಮಾಡ್ತಾಯಿಲ್ಲ, ಪ್ಲಸ್ ನಾನು ವೀಡಿಯೋಸು ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತಾಯಿಲ್ಲ, ಅದು ನನ್ನದೇ ಮಿಸ್ಟೇಕು. ಬಟ್ ಏನು ಮಾಡೋಣ, ಸ್ಟ್ರಗ್ಲಿಂಗ್ ಟೈಮು ಅಂತ ಸುಮ್ಮನೆ ಇದ್ದೀನಿ. ಮೇಯ್ನ್ ನನಗೆ ಇವಾಗ ಏನು ಅಂದರೆ ನನ್ನ ಗಾಡಿ EMI ಬೇರೆ ಇರುತ್ತೆ, ಒಂದು 2 ಇಯರ್ಸ್ EMI ಬೇರೆ ಹಾಕ್ಸಿದ್ದೀನಿ. ಆ 2 ಇಯರ್ಸು ಆಲ್ಮೋಸ್ಟ್ ಇನ್ನೇನು ಮಾರ್ಚಿಗೆ 1 ಇಯರ್ ಕಂಪ್ಲೀಟ್ ಆಗುತ್ತೆ, ಇನ್ನೊಂದು 1 ಇಯರ್ ಇರುತ್ತೆ. ಒಂಚೂರು ಅದನ್ನು ನನಗೆ EMI ಇರಲಿಲ್ಲ ಅಂದರೆ ಇವೆಲ್ಲ ನನಗೆ ಲೆಕ್ಕನೇ ಇರ್ತಾ ಇರಲಿಲ್ಲ. ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ನಾನು ಟ್ರಿಪ್ಸ್ ಹೋಗೋಕ್ಕೆ ಕಂಪ್ಲೀಟಾಗಿ ರೆಡಿಯಾಗಿದ್ದೆ. ಬಟ್ ಎಕ್ಸ್ಟ್ರಾ ನಮ್ಗೆ ಇವಾಗ EMI ಬಿದ್ದಿದೆಯಲ್ಲ, ಎಕ್ಸ್ಟ್ರಾ ಖರ್ಚು ಆಗ್ಬಿಟ್ಟಿದೆ. ಇನ್ನು ಅದಲ್ಲದೆ ಆವಾಗ ಆದಮೇಲೆ ಒಂದು ಆ್ಯಕ್ಸರೀಸ್ ತೊಗೊತಾನೆ ಇದ್ದೀನಿ. ಸೇವಿಂಗ್ಸ್ ಮಾಡಿರೋ ಮನೆ ಇದಕ್ಕೆ ಸರಿ ಹೋಗ್ತಾ ಇದೆ, ಪ್ಲಸ್ EMIಗಳು ಬೇರೆ ಇರುತ್ತಲ್ವ, ಹಂಗಾಗಿ ಒಂಚೂರು ಡಲ್ ಆಗಿಬಿಟ್ಟಿದ್ದೀನಿ. ನೋ ಪ್ರಾಬ್ಲಮ್, ಇದಕ್ಕೆಲ್ಲ ದೇವರು ಸೊಲ್ಯೂಷನ್ ಕೊಡ್ತಾರೆ ಶೀಘ್ರದಲ್ಲೇ. ಇನ್ನೂ ಒಳ್ಳೆ ರೈಡ್ಗಳು ಮಾಡೋಣ, ನಿಮ್ಮ ಆಶೀರ್ವಾದ ಇರಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ಆ್ಯಕ್ಚುಲಿ ನಾನು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಯೂಟ್ಯೂಬ್ ಮೇಲೆ, ಯೂಟ್ಯೂಬ್ಗಾಗಲಿ ಮತ್ತು ನಾನು ಪರ್ಸ್ನಲಾಗಿ ಬೈಕ್ಗಾಗಿರಲಿ, ನನ್ನ ಈ ಕ್ಯಾಮ್ರಾ ಸೆಟಪ್ಗಾಗಿರಲಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಬಟ್ ನನಗೆ ಒಂದು ರೂಪಾಯಿ ಕೂಡ ಇನ್ನೂ ಯೂಟ್ಯೂಬಿಂದ ಬಂದಿಲ್ಲ. ಅದು ಆ್ಯಕ್ಚುಲಿ ಬರಬೇಕು ಅಂದರೆ ಮಿನಿಮಮ್ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಖಂಡಿತ ನೀವು ಮಾಡ್ತೀರ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಒಂದು ದಿವಸ ಬೆಳಿತೀವಿ, ಮೇ ಬಿ ಬೆಳೆಯೋದು ಒಂಚೂರು ಲೇಟ್ ಆಗ್ಬೋದು, ಖಂಡಿತ ಬಿಡೋದಿಲ್ಲ, ಬೆಳೆಯೋಣ. ನಾನು ಏನೇ ಮಾಡಬೇಕಂದ್ರೂ ನಿಮ್ಮಿಂದ ಸಪೋರ್ಟ್ ಇರಲೇಬೇಕು. ನೀವು ಸಪೋರ್ಟ್ ಮಾಡ್ತೀರ ಅಂತ ತಿಳ್ಕೊತೀನಿ. ಇಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಬೈ ಬೈ.